ನಿಪ್ಪಾಣಿಯಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ಅಭ್ಯಾಸವನ್ನು ನಮ್ಮ ದೇಶದ ಸಂಸ್ಕೃತಿಯಂತೆ ಆಚರಿಸಲಾಯಿತು. ಇಂದು ನಿಪ್ಪಾಣಿ ನಗರದಲ್ಲಿ ಜೊಲ್ಲೆ ಗ್ರೂಪ್ ವತಿಯಿಂದ ಆಯೋಜಿಸಿದ್ದ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಮಾಜಿ ಸಚಿವರು ಹಾಗೂ ನಿಪ್ಪಾಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಶಶಿಕಲಾ ಜೊಲ್ಲೆ ಹಾಗೂ ಚಿಕ್ಕೋಡಿ ಲೋಕಸಭೆ ಮಾಜಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಪಾಲ್ಗೊಂಡು ಯೋಗಾಭ್ಯಾಸ ಮಾಡಿದರು. ವಿಶ್ವಕ್ಕೆ ಯೋಗವನ್ನು ಪರಿಚಯಿಸಿ ಗರಿಮೆ ನಮ್ಮ ಹೆಮ್ಮೆಯ ಭಾರತಕ್ಕೆ ಸಲ್ಲುತ್ತದೆ. ಯೋಗದಿಂದ ರೋಗವನ್ನು ದೂರ ಮಾಡಿ ಸದೃಢ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯ. ಮನಸ್ಸು ಮತ್ತು ದೇಹವನ್ನು ಏಕಾಗ್ರತೆಯಿಂದ ಇಡುವ ಶಕ್ತಿ ಯೋಗಕ್ಕಿದೆ. ಹೀಗಾಗಿ ಪ್ರತಿದಿನ ಯೋಗಾಭ್ಯಾಸ ಮಾಡಿ ಉತ್ತಮ ಆರೋಗ್ಯ ನಮ್ಮದಾಗಿಸಿಕೊಳ್ಳಬೇಕು ಎಂದು ಶಾಸಕರಾದ ಶಶಿಕಲಾ ಜೊಲ್ಲೆ ಅವರು ಮಾತನಾಡಿದರು. ನೀವು ಕಪಾಲಭಾತಿ ಮಾಡಬೇಕು. ನೀವು ರೆಗ್ಯುಲರ್ ಕಪಾಲಭಾತಿ ಮಾಡ್ಕೋತೀರ್ರಿ, ನಾನು ಹೇಳ್ತಾ ಇರ್ತೀನಿ, ಅದರ ಕಡೆ ಗಮನವನ್ನು ಕೊಡ್ರಿ. ಆ ರೀತಿಯಾಗಿ ಅದನ್ನು ಮಾಡ್ತಾ ಹೋದರೆ ನಿಮ್ಮ ಮೆದುಳಿನಲ್ಲಿ, ನಿಮ್ಮ ಶರೀರದಲ್ಲಿ ಮತ್ತು ನಿಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂಥ ಅನೇಕ ಸಮಸ್ಯೆಗಳ ಬಗ್ಗೆ ಕ್ರಮೇಣವಾಗಿ ನಿಮ್ಮಲ್ಲಿ ಒಂದು ಬದಲಾವಣೆಯನ್ನು ನೀವು ನೋಡ್ತಾ ಇದ್ದೀರಿ. ಇದನ್ನು ರೆಗ್ಯುಲರ್ ಆಗಿ ಮಾಡಿದಾಗ ನೀವು ಬಹಳಷ್ಟು ಒಳ್ಳೆ ರೀತಿಯಿಂದ ಇದರ ಒಂದು ಬದಲಾವಣೆ ನಿಮ್ಮ ಶರೀರದಲ್ಲಿ, ಅದರ ಜೊತೆಗೆ ನಿಮ್ಮ ಮನಸ್ಸಿನಲ್ಲೂ ಕೂಡ ನೀವು ಬದಲಾವಣೆಯನ್ನು ನೋಡ್ತೀರಿ. ಯಾಕಂದರೆ ಇದು ಎಲ್ಲ ವಿದ್ಯಾರ್ಥಿಗಳು ಇಲ್ಲಿದ್ದೀರಾ, ನೀವು ಇದನ್ನು ಕಪಾಲಭಾತಿಯನ್ನು ನಿಮ್ಮ ಜೀವನದಲ್ಲಿ ಅಂದ್ಕೊಂಡ್ರೆ ನೀವು ಬಹಳಷ್ಟು ಮೆಮರಿ ಪವರ್ ನಿಮ್ಮದು ಶಾರ್ಪ್ ಆಗ್ತದೆ. ನಾನು ಓದಿದ್ದು ನೆನ್ಪುಳಿಯಂಗಿಲ್ಲ ಅಂತ ಅನ್ನೋವಂಥವ್ರಿಗೆ ಇದು ಒಂದು ರಾಮಬಾಣ. ಬಹಳ ಒಳ್ಳೆ ರೀತಿಯಿಂದ ಈ ಒಂದು ಪ್ರಕ್ರಿಯೆ ಮಾಡಿದಾಗ ನಿಮಗೆ ಸ್ಕೂಲಲ್ಲಿ ರಿಸಲ್ಟ್ಗೂ ಕೂಡ ಇದು ಹೆಲ್ಪ್ ಆಗ್ತದೆ. ನಾವು ಈ ಸಂದರ್ಭದಲ್ಲಿ ತಹಸೀಲ್ದಾರರಾದ ಮುಜಾಫರ್ ಬಳಿಗಾರ್, ಸಿಪಿಐ ಬಿಎಂ ತಳವಾರ್, ತಾಲೂಕಾ ಮಟ್ಟದ ಅಧಿಕಾರಿಗಳು, ಪತಂಜಲಿ ಯೋಗ ವಿದ್ಯಾಪೀಠ ಗುರುಗಳು, ಯೋಗಪಟುಗಳು ಮತ್ತು ವಿದ್ಯಾರ್ಥಿಗಳು ಪಾಲ್ಗೊಂಡು ಯೋಗಾಭ್ಯಾಸ ಆಚರಿಸಿದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. ವೆರಿ ಗುಡ್. ಎರಡು ಕೈ ಮುಂದೆ. ಈಗ डांस करायचं आहे. ರಿಲ್ಯಾಕ್ಸ್ 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 ಬಿಡುತ್ತಾ ನಿಧಾನವಾಗಿ ಕೆಳಗೆ. ಇನ್ನೊಂದ್ಸಲ ಉಸಿರು ತಗೊಳ್ಳಿ. ಇನ್ನೊಂದು ಸರ್ತಿ. ಎಸ್, ವೆರಿ ಗುಡ್. ಉಸಿರು ಬಿಡುತ್ತಾ ತೆಳಗೆ. ಈಗ ನಾವು ಮಾಡೋಣ ಸರಳ ಹಸ್ತ ಭುಜಂಗಾಸನ. ತಮ್ಮ ಎಡಗೈ ಮೇಲೆ ಬಲಗೈ ತಗೊಳ್ಳಿ. ಸರಳ ಹಸ್ತ ಭುಜಂಗಾಸನ. ಹಿಂದೆ ಉಸಿರು ಬಿಡುತ್ತಾ ತೆಳಗೆ. ಇನ್ನೊಂದ್ಸಲ ಉಸಿರು ತಗೊಳ್ಳಿ. ಉಸಿರು ಬಿಡುತ್ತಾ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News.